ಹಾಸನದಲ್ಲಿ ಎಚ್.ಡಿ. ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿಯ ವಾರ್ ಭಾರಿ ಜೋರಾಗಿದೆ. ಗ್ರಾಮ ಪಂಚಾಯಿತಿ ಮೀಸಲು ನಿಗದಿ ಪಟ್ಟಿ ವಿಚಾರದಲ್ಲಿ ಟಾಕ್ ವಾರ್. ಹಾಸನದಲ್ಲಿ ರೇವಣ್ಣ ವರ್ಸಸ್ ಜಿಲ್ಲಾಧಿಕಾರಿಯ ವಾರ್ ಭಾರಿ ಜೋರಾಗಿದೆ. ಗ್ರಾಮ ಪಂಚಾಯಿತಿಯ ಮೀಸಲು ನಿಗದಿ ಪಟ್ಟಿ ವಿಚಾರದಲ್ಲಿ ಟಾಕ್ ವಾರ್. ಈ ಡಿಸಿಯನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರು ಅಂದಿದ್ದಂತಹ ರೇವಣ್ಣ ಮಾತಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕಿಡಿ. ಶಿಕ್ಷಣ ಪಡೆದ್ರೆ ಗೌರವ ಸಿಗುತ್ತೆ ಅಂತ ಹೇಳಿದ್ದಾರೆ. ಉನ್ನತ ಹುದ್ದೆಯನ್ನ ಪಡೆದ್ರೆ ಗೌರವ ಸಿಗುತ್ತೆ ಅಂತ ಡಿಸಿ ಆದೆವು. ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಮಾತನಾಡ್ತಾ ಹೋದ್ರೆ, ಈ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಅವರು ಏನೋ ಮಾತನಾಡಿದ್ದಾರೆ ಅಂತ ಜಿಲ್ಲಾಧಿಕಾರಿ ಅವರು ಕೂಡ ನಿನ್ನೆ ಅಷ್ಟೇ ಟ್ವೀಟ್ ಕೂಡ ಮಾಡಿದ್ರು. ಅದು ಎಚ್.ಡಿ. ರೇವಣ್ಣ ಅವರಿಗೆ ಟಾಂಟ್ ಕೊಡುವಂತಹ ರೀತಿಯಲ್ಲೂ ಕೂಡ ಇತ್ತು. ಗ್ರಾಮ ಪಂಚಾಯಿತಿ ಮೀಸಲು ನಿಗದಿ ಪಟ್ಟಿಯ ವಿಚಾರದಲ್ಲಿ ಇವರಿಬ್ಬರ ಒಂದು ಮಾತಿನ ವಾದ ಇದೆಯಲ್ಲ, ಸಾಕಷ್ಟು ತಾರಕಕ್ಕೆ ಏರ್ತಾ ಇರುವಂಥದ್ದು. ನೋಡಿ, ಎಚ್.ಡಿ. ರೇವಣ್ಣ ಅವರು ಈ ಡಿಸಿಯನ್ನು ಅದೆಲ್ಲಿಂದ ಹಿಡ್ಕೊಂಬಂದ್ರೋ ಏನೋ ಅಂತ ಮಾತನಾಡ್ಬಿಟ್ಟಿದ್ದಾರೆ. ಇನ್ನು ರೇವಣ್ಣ ಮಾತಿಗೆ ಲತಾ ಕುಮಾರಿ ಅವರು ಕೂಡ ಕಿಡಿಕಾರಿದ್ದಾರೆ. ಶಿಕ್ಷಣ ಪಡೆದ್ರೆ ಗೌರವ ಸಿಗುತ್ತೆ ಅಂತ ಶಿಕ್ಷಣವನ್ನು ಪಡೆದುಕೊಂಡ್ವಿ, ಉನ್ನತ ಹುದ್ದೆ ಪಡೆದ್ರೆ ಗೌರವ ಸಿಗುತ್ತೆ ಅಂತ ಡಿಸಿ ಆದ್ವಿ, ಆದರೆ ಎರಡೂ ಕೂಡ ಸಿಗ್ತಾ ಇಲ್ಲ ಅನ್ನೋದು ಅವರ ಒಂದು ಆಕ್ಷೇಪ. ನಾನು ಹೇಳೋದು ಈಗ ನಿಮ್ ಎದುರುಗಡೆ ಹೇಳ್ತಾ ಇದ್ದೀನಿ. ಒಂದೊಂದು ವಿಲೇಜ್ ಅಕೌಂಟೆಂಟ್ ಹತ್ರ 40 ವರ್ಷ ಆದ್ರೂ ಖಾತೆ ಆಗಿಲ್ಲ, 1 to 5 ಆಗಿಲ್ಲ, ಸರ್ವೇರ್ ತಪ್ಪು. ಇವರೇ ಇಲ್ಲಿ ಎಷ್ಟು ದಿನದಿಂದ ಏನಕ್ಕೋಸ್ಕರ ಕೊಟ್ಟಿದ್ರಿ? 3 ಎಕರೆ ದರ್ಖಾಸ್ತು ಮಂಜೂರಾಗಿದೆ. ಅದು ಚಂದ್ರಯ್ಯನ ಸ್ಪೆಂಟ್ ಆಗ್ಬಿಟ್ಟಿದೆ ಅಷ್ಟೇ. ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ನಾನು 1 ವರ್ಷ ವರ್ಷದಿಂದ ತಿರುಗ್ತಾವ್ರಲ್ಲ, ಇನ್ಯಾರ ಕೈಲಿ ಹೇಳಿಸ್ಬೇಕಪ್ಪ? ಅವ್ರು ಹೇಳ್ತಾ ಇರೋದು ಇದು ಹಳೆ ಅರ್ಜಿ ಗೊತ್ತಿಲ್ಲ ನನಗೆ ಅಂತ ಮೇಡಮ್ ಸೈನ್ ಮಾಡ್ಯಾರೆ. ಇದು ಹಳೆ ಅರ್ಜಿ ನನಗೆ ಗೊತ್ತಿಲ್ಲ ಅಂತಾರೆ. ಏನು ಸೈನ್ ಮಾಡಿದ್ದಾರೆ? ಈ ಮೇಡಮ್ ಸೈನು 19/2/26 ಸೈನ್ ಮಾಡ್ಯಾರೆ. ಅಪ್ಪ ನನಗೆ ಅವರು ಅಂತ ಇದ್ರೆ ಮೇಡಮ್ ಅವರು ನನ್ನ ಜೊತೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, 1-2 ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಅವ್ರು ಏನೈತೆ ವಿಲೇಜ್ ಅಕೌಂಟೆಂಟ್ ಕರ್ಸಿ ಏನೈತೆ ಅಲ್ಲಿ ತಿಳ್ಕೊಂಡ್ಮೇಲೆ ಮಾತಾಡೋಣ. ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದು ಕಂದಾಯ ಕೊಡಿಸಿ ಇದೆಲ್ಲ ಮಾಡಿದ್ರು. ಯಾರನ್ನ ಯಾಕಂದ್ರೆ ಅಂಗನವಾಡಿ ಮೇಡಮ್ ಇಂತಿಂತಾರೆ ಇಷ್ಟಿಷ್ಟು ಜನ ಕರ್ಕೊಂಡ್ ಬರ್ಬೇಕು ಅಂತ ಎಲ್ಲ ಮಾಡಾಯ್ತು. ಗೊತ್ತಾ ಬಾಬರ್ಗೆ ಒಳ್ಳೇದಾಗ್ಲಿ, ಇನ್ನೂ 1.25 ವರ್ಷ ಒಳ್ಳೆ ಕೆಲಸ ಮಾಡಿ ಮತ್ತೆ ಈ ಕಾಂಗ್ರೆಸ್ ರಾಜ್ಯದಲ್ಲಿ ಬರಂಗ್ ಮಾಡ್ಲಿ ಅಷ್ಟೇ. ಅಷ್ಟೊಂದು ಕೆಲಸ ಮೇಡಮ್ ಮಾಡ್ಲಿ. ಪಾಪ ಅವ್ರಿಗೆ ನೋವಾಗಿದ್ರೆ ನಾನು ಇನ್ ನೋವಾಗ ಹೆಂಗ್ ನಡ್ಕೋಬೇಕು ಅಂತ ಅವರೇ ಹೇಳಿ. ನಾನು ಇವರು IAS ಮಾಡಿರಬಹುದು, ನಾನು 2 ಲಕ್ಷ ಜನರ ಕೂಲಿ ಮಾಡ್ತಾ ಇದ್ದೆ, ನನಗೆ ಗೌರವ ಬೇಡ, ಬೇರೆ ಅಧಿಕಾರಿಗಳನ್ನ ಗೌರವಿಸಲಿ, ಬೇಕಿದ್ರೆ ಇನ್ನೂ 1 ವರ್ಷ ಕಾಲು ಇವರೇ ಡಿಸಿ ಆಗಿರ್ಲಿ. ಒಬ್ಬ ರಾಜಕಾರಣಿ ಹೇಳಿದಂತೆ ಮೀಸಲು ಪಟ್ಟಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಹಾಸನಾಂಬೆ ಮುಂದೆ ಆಣೆ ಪ್ರಮಾಣವನ್ನು ಮಾಡಿ ಅಂತ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಯನ್ನ ಆಣೆ ಪ್ರಮಾಣಕ್ಕೆ ಕರೆದಂತಹ ಶಾಸಕ. ನೋಡಿ, ಇವರು IAS ಮಾಡಿರಬಹುದು, ನಾನು 2 ಲಕ್ಷ ಜನರ ಕೂಲಿಯನ್ನ ಮಾಡಿದ್ದೀನಿ, ನನಗೆ ಗೌರವ ಬೇಡ, ಬೇರೆ ಅಧಿಕಾರಿಗಳನ್ನ ಗೌರವಿಸಲಿ, ಬೇಕಿದ್ರೆ ಇನ್ನೂ ಒಂದು ಕಾಲು ವರ್ಷ ಇವರೇ ಡಿಸಿ ಆಗಿರಲಿ. ಒಬ್ಬ ರಾಜಕಾರಣಿ ಹೇಳಿದಂತೆ ಮೀಸಲು ಪಟ್ಟಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಹಾಸನಾಂಬೆ ಮುಂದೆ ಆಣೆ ಪ್ರಮಾಣವನ್ನು ಮಾಡಲಿ ಅಂತ ರೇವಣ್ಣ ಕಿಡಿಕಾರಿರುವಂಥದ್ದು ಜಿಲ್ಲಾಧಿಕಾರಿ ಲತಾ ಕುಮಾರಿಯ ವಿರುದ್ಧ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನು ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ. ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸುವ ಅವಕಾಶ ಖಂಡಿತ ಇದೆ. ಅದನ್ನ ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ
ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರ್ಬೋದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ ನಾನು ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.